ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ಕೆಲವೇ ಕ್ಷಣಗಳಲ್ಲಿ ನಡೆಸುತ್ತಾರೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಸುದ್ದಿಗೋಷ್ಠಿ. ಬೆಂಗಳೂರು ಕೇಂದ್ರದ ವೋಟರ್ ಗೋಲ್ಮಾಲ್ ಬಗ್ಗೆ ಆರೋಪ ಕೇಳಿ ಬಂದಿತ್ತು. ದಾಖಲೆ ಬಿಡುಗಡೆ ಮಾಡಿ ಮಾತನಾಡ್ತಾರೆ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ. ನೆನ್ನೆಯಷ್ಟೇ ಬಿಗ್ ಬ್ರೇಕಿಂಗ್ ಸುದ್ದಿ ಬ್ಲಾಸ್ಟ್ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದಕ್ಕೆ ಸಂಬಂಧಪಟ್ಟಂತೆ ಅದು ಮನ್ಸೂರ್ ಅಲಿ ಖಾನ್ರನ್ನ ದೆಹಲಿಗೆ ಈಗ ರಾಹುಲ್ ಕರೆಸ್ಕೊಂಡಿದ್ದಾರೆ. ಬೆಂಗಳೂರು ಕೇಂದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ರು. ಈಗ ಅಲ್ಲಿಂದಲೇ ಈ ಒಂದು ಪ್ರತಿಭಟನೆ ಅಂತ ಕೂಡ ಮಾತುಕತೆ ಓಡಾಡ್ತಾ ಇತ್ತು. ಫೈನಲ್ ಕೂಡ ಮಾಡಿದ್ರು. ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರಲ್ಲ ಆ ಭಾಗದಲ್ಲಿ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ, ಕೆಲ ಆಯ್ದ ಕ್ಷೇತ್ರಗಳು ಅಂತ ಇವರಿಗೆ ಅನುಮಾನ ಬಂದಿದೆಯೋ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತೀವಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಂತ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿಕೊಂಡಿದೆ. ಹಾಗಾಗಿ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಾಗಿರುವ ಬೆಂಗಳೂರು ಕೇಂದ್ರ ಕ್ಷೇತ್ರವನ್ನು. ಬಹಳ ಕುತೂಹಲ ಮೂಡಿಸ್ತಾ ಇದೆ ಒಂದು ಪ್ರೆಸ್ ಬ್ರೀಫಿಂಗ್. ಏನು ಚರ್ಚೆ ಮಾಡ್ತಾರೆ, ಏನು ಫೈನಲ್ ಮಾಡ್ಕೊಂಡಿದ್ದಾರೆ, ಈಗಿರುವಂತಹ ಪ್ರತಿಭಟನೆಗೆ ಇನ್ನೊಂದಷ್ಟು ಏನಾದರೂ ಆ್ಯಡ್ ಆನ್ ಮಾಡ್ತಾರಾ? ಮನ್ಸೂರ್ ಅಲಿ ಖಾನ್ರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಕರೆಸ್ಕೊಂಡಿರುವಂಥದ್ದು. ಆ್ಯಂಡ್ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದಾರೆ, ಡೆಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಏನು ಡಿಸಿಷನ್ ತಗೊಳ್ತಾರೆ? BJP ಮೇಲೆ ಇರುವಂತಹ ಬಹಳ ದೊಡ್ಡ ಆರೋಪ ಇವ್ರು ಮಾಡ್ತಾ ಇರೋದು ಮತಗಳ್ಳತನ, ಶಾಮೀಲಾಗಿದ್ದಾರೆ ಇವರು, ಹೀಗೆ ರೀತಿಯ ಕೆಲವೊಂದು ಆರೋಪಗಳನ್ನು ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ಇವತ್ತೊಂದು ಸುದ್ದಿಗೋಷ್ಠಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕರೆದಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಖರ್ಗೆ ಅವರು ಕೂಡ ಇರ್ತಾರೆ, ವೇಣುಗೋಪಾಲ್ ಅವರು ಕೂಡ ಇರ್ತಾರೆ. ಜೊತೆಗೆ ರಾಜ್ಯದಿಂದ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಮನ್ಸೂರ್ ಅಲಿ ಖಾನ್ ಅವ್ರನ್ನೂ ಕೂಡ ಕರೆಸಿರೋದು ಇದೀಗ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತೆ ಆಗ್ತಾ ಇದೆ. ಏನು ಹೇಳ್ತಾರೆ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ.